ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಎಚ್.ಡಿ. ಜೊತೆ ಚೆನ್ನಮ್ಮ ಕಳೆದಂತಹ ಕೊನೆಯ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ಪತಿಯ ಕೈ ಹಿಡಿದು ಮುಗುಳ್ನಕ್ಕಿದ್ದಂತಹ ಚೆನ್ನಮ್ಮ ಅವರ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶಿವೈಕ್ಯರಾಗುವ 3 ದಿನಗಳ ಹಿಂದಿನ ವಿಡಿಯೋ ಇದು ಅಂತ ಗೊತ್ತಾಗ್ತಾ ಇದೆ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಲ್ಲ, ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ ತೆಗೆದಿರುವಂಥ ವಿಡಿಯೋ ಇದು ಅಂತ ಗೊತ್ತಾಗ್ತಾ ಇದೆ. ಚೆನ್ನಮ್ಮ ಅವರ ಅವಿಸ್ಮರಣೀಯ ಭಾವಪೂರ್ಣ ಕ್ಷಣಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಆಸ್ಪತ್ರೆಗೆ ಏನು ದಾಖಲಾಗೋದಕ್ಕಿಂತ ಮುಂಚೆ ತೆಗೆದಿರುವಂಥ ವಿಡಿಯೋ ಇದು ಅಂತ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲಿ ಪತಿಯ ಕೈ ಹಿಡ್ಕೊಂಡು ಒಂದು ಮುಗುಳ್ನಕ್ಕೆಯನ್ನು ಕೊಟ್ಟಿದ್ದಾರೆ ಚೆನ್ನಮ್ಮ ಅವರು. ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಏನು ವಿಡಿಯೋ ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ, ಇದೇ ವಿಡಿಯೋ ನೋಡಿ. ಆಸ್ಪತ್ರೆಗೆ ದಾಖಲಾಗುವ ಮುನ್ನ ತೆಗೆದಿರುವಂತಹ ವಿಡಿಯೋ ಇದು ಅಂತ ಗೊತ್ತಾಗಿದೆ. ಅಷ್ಟು ಅನ್ಯೋನ್ಯವಾಗಿದ್ದರು. ಅವ್ರ ಕೈ ಹಿಡ್ಕೊಂಡು ಅವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಒಂದು ಸ್ಮೈಲ್ ಕೊಡ್ತಾರೆ ನೋಡಿ. ತಿನ್ನಿಸೋದು ಒಂದು ರೀತಿ, ಅದಕ್ಕೆ ಹೇಳ್ತಾ ಇದ್ದಿದ್ದು, ಒಂದು ರೀತಿ ಆದರ್ಶ ದಂಪತಿಗಳು ಇವರಿಬ್ಬರೂ. ಹೇಗಿರಬೇಕು, ಯಾವ ರೀತಿ ಜೀವನ ನಡೆಸಬೇಕು, ಒಬ್ರಿಗೊಬ್ಬರು ಹೇಗೆ ಹೆಗಲಾಗಿ ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅವ್ರ ಜೊತೆ ಕಳೆದಂತಹ ಕೊನೆ ಕ್ಷಣದ ವಿಡಿಯೋ ಏನಿದೆ ಅದು ಈಗ ವೈರಲ್ ಆಗ್ತಾ ಇರೋದು. ಇದು ಆಸ್ಪತ್ರೆಗೆ ಅಡ್ಮಿಟ್ ಆಗೋಕ್ಕೆ ಮುಂಚೆ ತೆಗೆದಿರುವಂಥ ವಿಡಿಯೋ ಅಂಥೇಳಿ ಗೊತ್ತಾಗಿದೆ. ಶಿವೈಕ್ಯರಾಗುವ 3 ದಿನಗಳ ಹಿಂದಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಈ ವಿಡಿಯೋ ನೋಡ್ತಾ ಇದ್ರೆ ಎಂಥ ಯುವ ಜೋಡಿಗಳು ಕೂಡ ನಾಚ್ಕೊಳ್ಬೇಕು, ಆ ಪರಿ ಇದ್ದಾರೆ ನೋಡಿ. ತಿನ್ಸೋದೇನು, ಅವ್ರನ್ನ ಕೇರ್ ಮಾಡೋದೇನು, ಇಷ್ಟು ಇಳಿ ವಯಸ್ಸಲ್ಲೂ ಕೂಡ ಇಷ್ಟು ಅನ್ಯೋನ್ಯವಾಗಿದ್ರಾ ಅಂತ ಅನಿಸುತ್ತೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಾ ಇದೆ. ಒಂದು ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡ್ತಾರೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮನೋಭಾವನೆಯೇ ಇಲ್ಲ ಯಾರಿಗೂ. ಅಂಥದ್ರಲ್ಲಿ ಇಷ್ಟು ವರ್ಷ ದಾಂಪತ್ಯ ಜೀವನ ನಡೆಸಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದ್ಕೊಂಡು ನೋಡಿ, ತಿನ್ಸೋ ಪರಿ ನೋಡಿ. ನಿಜಕ್ಕೂ ಕೂಡ ಎಲ್ಲರೂ ನಾಚ್ಕೊಳ್ಬೇಕು. ಆ ರೀತಿಯಾಗಿ ಅನ್ಯೋನ್ಯವಾಗಿದ್ದರು. ಇದು ಆಸ್ಪತ್ರೆಗೆ ದಾಖಲಾಗೋದಕ್ಕಿಂತ ಮುಂಚೆ ತೆಗೆದಿರುವಂಥ ವಿಡಿಯೋ. ಅಂದರೆ ಪ್ರತಿದಿನ ಮನೇಲಿ ಇದು ಕ್ಯಾಶುವಲಾಗಿ ಈ ಥರದ ದೃಶ್ಯಾವಳಿಗಳು ಕಂಡು ಬರ್ತಾ ಇತ್ತು. ಅವರು ಇವ್ರನ್ನ ಕೇರ್ ಮಾಡೋದು, ಅವ್ರು ತಿನ್ನಿಸೋದು, ಆಮೇಲೆ ಮಾತನಾಡೋದು, ಅಂದರೆ ಜೋಕ್ಸ್ ಮಾಡೋದು, ಈ ಥರದ್ದೆಲ್ಲ ಸಹಜವಾಗಿ ಪ್ರತಿದಿನ ನಡೀತಾ ಇತ್ತು. ಅದರಲ್ಲೂ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ ಏನು ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಉಸಿರಾಟದ ತೊಂದರೆ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡಗೌಡ್ರ ಜೊತೆ ಕಳೆದಂತಹ ಕ್ಷಣ ಏನಿದೆ, ಆ ಕೊನೆ ಕ್ಷಣದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆಗೋ 3 ದಿನದ ಮುಂಚೆ ತೆಗೆದಿರೋ ವಿಡಿಯೋ ಇದು ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಈಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ನೋಡಿ. ಅವ್ರನ್ನ ಕೇರ್ ಮಾಡೋದು, ಅವ್ರಿಗೆ ತಿನ್ನಿಸೋದು, ಇದೆಲ್ಲವೂ ಕೂಡ ರೊಟೀನ್ ದೊಡ್ಡಗೌಡರಿಗೆ.
ಆಮೇಲೆ ಅವ್ರಿಗೂ ಕೂಡ ಅಷ್ಟೇ, ಅವ್ರನ್ನ ಕೇರ್ ಮಾಡ್ತಾ ಇದ್ದಿದ್ದು ಪರಿ ಇದೆಲ್ಲವೂ ಕೂಡ ನೋಡ್ತಾ ಇದ್ದರೆ ನಿಜಕ್ಕೂ ಈಗೆಲ್ಲ ಮದುವೆ ಆಗ್ತಾರಲ್ಲ ಯುವ ಜೋಡಿಗಳು, ಅವರೆಲ್ಲರೂ ಕೂಡ ನಾಚ್ಕೊಳ್ಬೇಕು, ನೀರಾಗಬೇಕು, ಆ ಪರಿ ಅವರು ಜೀವನ ನಡೆಸ್ತಾ ಇದ್ದಿದ್ದು. ಹಾಗಾಗೇ ಇವರಿಬ್ಬರು ಕೂಡ ಒಂದು ರೀತಿ ಆದರ್ಶ ದಂಪತಿಗಳು ಎಲ್ರಿಗೂ. ಅಂದರೆ ಒಂದು ರೀತಿ ಸ್ಫೂರ್ತಿ, ಹೆಂಗಿರಬೇಕು, ಎಷ್ಟು ಅನ್ಯೋನ್ಯವಾಗಿರಬೇಕು, ಏನೇ ಕಷ್ಟ ಸುಖ ಬರಲಿ, ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದರು ಚೆನ್ನಮ್ಮ ಅವರು. ಆಮೇಲೆ ಅಪಾರ ದೈವ ಭಕ್ತೆ ಕೂಡ ಆಗಿದ್ದರು. ಅಂದರೆ ಕೇವಲ ದೇವರಂತ ಅಷ್ಟೇ ಅಲ್ಲ, ಅವರ ಪತಿ ದೇವ್ರನ್ನೂ ಕೂಡ ಅಷ್ಟೇ ಗೌರವದಿಂದ ನಡೆಸ್ಕೊಳ್ತಾ ಇದ್ರು. ಅಂದರೆ ಒಂದು ರೀತಿ ದೇವ್ರ ಸ್ಥಾನನೇ ಕೊಟ್ಟಿದ್ದು ನೋಡಿ. ಅದಕ್ಕೂ ಉದಾಹರಣೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನ ನೋಡಿದ್ವಲ್ಲ ನಾವು, ಅದೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೂ. ಅಂದರೆ ಈ ಇಂಥ ಇಳಿ ವಯಸ್ಸಲ್ಲೂ ಕೂಡ ಇಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ ಎಲ್ಲರೂ ಕೂಡ ನಾಚ್ಕೊಳ್ಬೇಕು. ಆ ಪರಿಯಾದಂಥ ಜೀವನ ನಡೆಸ್ತಂಥವ್ರು ಚೆನ್ನಮ್ಮ ಅವರು. ನೋಡಿ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರಂಥ ಸಂದರ್ಭ ನೋಡ್ತಾ ಇದ್ದೀವಿ.